ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಬೆಣ್ಣೆ ಮುರುಕ್ನ ತಿಂದಿರ್ತೀರಾ. ಆದ್ರೆ ಬನ್ನಿ, ಇವತ್ತು ಬೆಣ್ಣೆ ಮುರುಕ್ನಿಂದ ಒಂದು ಮಸಾಲ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಬೆಣ್ಣೆ ಮುರುಕ್ ಮಸಾಲ ಮಾಡೋದಿಕ್ಕೆ ಏನೇನ್ ಬೇಕು ಮತ್ತೆ ಅದನ್ನ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಬೆಣ್ಣೆ ಮುರುಕ್ ಮಸಾಲ ಹೇಗ್ ಮಾಡೋದು ಬನ್ನಿ ಸ್ನೇಹಿತರೆ. ಬೆಣ್ಣೆ ಮುರುಕ್ ಮಸಾಲ ಮಾಡೋದಿಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ ಬೆಣ್ಣೆ ಮುರುಕು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದೀವಿ. ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಹಚ್ಚಿ ತುರಿದಿರೋದು, ಲೈಲಾನ್ ಸೇವು, ಮಸಾಲೆ ಕಡಲೆ ಬೀಜ, ಸಣ್ಣದಾಗಿ ಹಚ್ಚಿರೋ ಟೊಮಾಟೊ, ನಿಂಬೆಹಣ್ಣು, ಸ್ವೀಟ್ ಚಟ್ನಿ, ಉಪ್ಪು, ಖಾರ ಚಟ್ನಿ. ಇಷ್ಟು ಬೆಣ್ಣೆ ಮುರುಕ್ ಮಸಾಲಾಗ್ ಬೇಕು. ಬನ್ನಿ ಈಗ ಹೇಗ್ ಮಾಡೋದು ನೋಡೋಣ. ಗೆಳೆಯರೆ, ಈಗ ಬೆಣ್ಣೆ ಮುರುಕ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿರೋದು, ಹಾಗೆ ಮಸಾಲೆ ಕಡಲೆ ಬೀಜ, ಹಾಗೆ ಸಣ್ಣದಾಗಿ ಹಚ್ಚಿರೋ ಟೊಮಾಟೊ, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಚಟ್ನಿ, ಸ್ವೀಟ್ ಚಟ್ನಿ. ನೋಡಿ ಸ್ನೇಹಿತರೆ, ಸ್ವೀಟ್ ಚಟ್ನಿ ಮತ್ತೆ ಖಾರ ಚಟ್ನಿ ಯಾವ ತರ ಮಾಡೋದು ಅನ್ನೋದು ನಮ್ಮ ಚಾನಲ್ ಅಲ್ಲಿ ಅದ್ರ ಬಗ್ಗೆನೇ ವಿಡಿಯೋ ಇದೆ, ಹೋಗಿ ನೋಡಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಹೇಳಿ. ಈಗ ಇದನ್ನ ಒಂದ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ತರ ಮಿಕ್ಸ್ ಆದ್ರೆ ಸಾಕು. ಈಗ ಇದಕ್ಕೆ ಬೆಣ್ಣೆ ಮುರುಕ್ ಹಾಕೋಣ. ಒಂದು 50 ಗ್ರಾಮ್ ಅಷ್ಟಿದೆ. ನೋಡಿ ಸ್ನೇಹಿತರೆ, ಈ ತರ ಮಿಕ್ಸ್ ಆದ್ರೆ ಸಾಕು. ನೋಡಿ, ಮಿಕ್ಸ್ ಆಗಿದೆ. ನೋಡಿ ಸ್ನೇಹಿತರೆ, ಬೆಣ್ಣೆ ಮುರುಕ್ ರೆಡಿ ಆಗಿದೆ. ನೋಡಿ, ಸುಮ್ಮನೆ ಬರೇ ಬೆಣ್ಣೆ ಮುರುಕ್ ತಿನ್ನೋ ಬದಲು ಈ ತರ ಮಸಾಲ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡ್ಕೊಟ್ರೆ ಮಕ್ಳು ತುಂಬಾ ಖುಷಿ ಪಟ್ಟು ತಿಂತಾರೆ. ನೋಡಿ, ಈಗ ಇದಕ್ಕೆ ಮೇಲ್ಗಡೆ ಲೈಲಾನ್ ಸೇವು. ನೋಡಿ ಸ್ನೇಹಿತರೆ, ಬೆಣ್ಣೆ ಮುರುಕ್ ಮಸಾಲ ರೆಡಿಯಾಗಿದೆ. ಸುಂದರವಾಗಿದೆ, ರುಚಿಯಾಗಿದೆ, ಅದ್ಭುತವಾಗಿದೆ. ಗೆಳೆಯರೆ, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಸ್ನೇಹಿತರೆ, ಶ್ರಮಕ್ಕೆ ಮತ್ತೊಂದು ಹೆಸರು ಇರುವೆ. ಆದರೆ ಶ್ರಮ ಪಡದೆ ಇದ್ದರೆ ನೀ ಇದ್ದಲ್ಲೇ ಇರುವೆ. ನೋಡಿ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.